ನಂಗೆ ತುಂಬ ಬೇಜಾರಾಗ್ತಾಯಿದ್ರು ಕೂಡ ವೀಡಿಯೋ ಮಾಡ್ತಾಯಿದ್ದೀನಿ ಇದನ್ನು. ಯಾಕೆ ಅಂದರೆ ನಾನು ಯಾವಾಗಲೂ ಅಷ್ಟೇ ನಮ್ಮ ಮನೆಗೆ ಬಂದು ನಾನು ಊರಿಗೆ ಬಂದು ಹೋಗುವಾಗ ಒಂದ್ಸರಿ ಮನೆಯೆಲ್ಲ ನೋಡ್ಕೊಬರ್ತೀನಿ, ಎಲ್ಲ ಬೇಕು ಅನ್ನಿಸ್ತಾ ಇರುತ್ತೆ. ಹಾಗೆ ಇಲ್ಲೊಂದು ವಾರ ಕಳೆದಿರ್ತೀನಲ್ಲ, ತುಂಬ ಸರಿ ಇಲ್ಲಿ ಬಂದು ಹೋಗಿ ಮಾಡಿರ್ತೀನಿ. ಹಾಗಾಗಿ ಈಗ ಸ್ವಲ್ಪ ಹೋಗುವಾಗೆಲ್ಲ ಬೇಜಾರಾಗ್ತಾ ಇರುತ್ತೆ ನನಗೆ. ಭುವನ್ ಅವರಮ್ಮ ದೊಡ್ಡಮ್ಮ ಎಲ್ಲ ಹೋಗಿ ಅಲ್ಲಿ ಹಲಸಿನ ಕಿತ್ಕೊಬಂದಿದ್ದು. ಸೊ ಅದೆಲ್ಲ ಎಷ್ಟು ಚಂದ ಅಲ್ವಾ, ನೆನಪುಗಳಲ್ವಾ. ನಾನು ಇನ್ನೇನು ಕಾರ್ ಹತ್ತಕ್ಕೆ ಒಂದು ಅರ್ಧ ಮುಕ್ಕಾಲು ಗಂಟೆ ಇದೆ ಅನ್ನೋಗೆ ಇಲ್ಲೆಲ್ಲ ಬಂದು ಒಂದ್ಸರಿ ಓಡಿ ಬಂದು ಎಲ್ಲ ನೋಡಿಕೊಂಡು ಹೋಗ್ತೀನಿ. ನಂತರ ಇದು ಖುಷಿ ಎಲ್ಲ ಒಂಥರ ಸಿಕ್ಕಾಪಟ್ಟೆ ದುಃಖ ಆಗ್ತಾ ಇರುತ್ತೆ ನನಗೆ. ನಾನು ಆ್ಯಕ್ಚುಲಿ ಮನೆಯಲ್ಲೂ ಅಷ್ಟೇ ಒಂದೇ ಕಡೆ ನಾನು ಕೂತ್ಕೊಳ್ಳಲ್ಲ. ಆ್ಯಕ್ಚುಲಿ ಎಲ್ಲ ಕಡೆ ಎಲ್ಲ ಓಡಾಡ್ತಾ ಇರ್ತೀನಿ. ಸೊ ಹಾಗಾಗಿ ಈಗ ಮನೆ ಬಿಟ್ಟು ಹೋಗುವಾಗ ಎಲ್ಲ ಒಂದು ಕಡೆ ನೋಡ್ಕೊಂಬರ್ತೀನಿ. ಎಲ್ಲ ಬಿಕ್ಕೋ ಅನ್ನಿಸ್ತಾ ಇರುತ್ತೆ, ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ. ಕೆಲವ್ರಿಗೆ ಪಾಪ ಹೆಣ್ಮಕ್ಳಿಗೆ ಹಾಗೆ ಅನಿಸುತ್ತೆ. ಬಟ್ ನಾನು ಆ ವಿಷಯದಲ್ಲಿ ಸ್ವಲ್ಪ ಅದೃಷ್ಟವಂತೆ ಅನಿಸುತ್ತೆ. ನಾನು ಯಾವಾಗ ಬೇಕಾದ್ರೂ ಬರ್ಬೋದು, ಹೋಗ್ಬೋದು. ಯಾಕಂದರೆ ಪಾಪ ಸತೀಶ್ ಒಂದಿನ ಯಾವಾಗಲೂ ಯಾಕೆ ಹೋಗ್ತೀಯಾ, ಯಾಕೆ ಅಲ್ಲೇ ಇರ್ತೀಯ ಅಂತ ಒಂದು ದಿನನೂ ಕೇಳಿಲ್ಲ ನನ್ನ. ಅವರಿಗೆ ಗೊತ್ತು ನನ್ನ ಮನಸ್ಥಿತಿ ಹೇಗೆ ಏನು. ನಮ್ಮ ಪಪ್ಪನ ಬಿಟ್ಟಿರಲ್ಲ ಅಂತ ಗೊತ್ತು ಅವ್ರಿಗೆ. ನಮ್ಮ ಪಪ್ಪನ ನಾನು ಎಷ್ಟು ಹಚ್ಕೊಂಡಿದ್ದೀನಿ ಅಂತ ಗೊತ್ತು. ನಮ್ಮ ಊರು ಅಂದರೆ ಎಷ್ಟು ಇಷ್ಟ ಅನ್ನೋದು ಅವ್ರಿಗೆ ಗೊತ್ತು. ಸೊ ಹಾಗಾಗಿ ಈ ವಿಷಯದಲ್ಲಿ ಒಂದೇ ಒಂದು ದಿನ ಎಂಥ ಜಗಳ ಮಾಡಿದ್ರು ಕೂಡ ಈ ವಿಷಯ ತೆಗಿಯಲ್ಲ ನನಗೆ. ಹಾಗಾಗಿ ನನಗೆ ತುಂಬ ಖುಷಿ. ಹಾಗಾಗಿ ಅಂತ ನೋಡಿ, ನಾನು ಹೋಗೋ ಟೈಮಲ್ಲಿ ಅಷ್ಟೇ, ಯಾವಾಗಲೂ ಅಷ್ಟೇ ಮಳೆ ಬರೋ ಥರ ಆಗಿರುತ್ತೆ, ಇಲ್ಲ ತುಂಬ ಬಿಸಿಲು ಬರ್ತಾ ಇರುತ್ತೆ. ಇನ್ನೂ ಒಂಥರ ನನಗೆ ಬಿಟ್ಟೋಗುವಾಗ ಅಷ್ಟು ದುಃಖ ಆಗುತ್ತೆ. ಆ ಥರ ವೆದರ್ ಚೇಂಜ್ ಆಗ್ತಾ ಇರುತ್ತೆ ನಾನು ಹೋಗೋ ದಿನ ಮಾತ್ರ, ಅಥವಾ ನಾನು ಮನಸ್ಸೇ ಹಂಗಿರುತ್ತೆ ಏನೋ ಗೊತ್ತಿಲ್ಲ. ಪಾಪ ಅದ್ರ ಕೆಲವು ಹೆಣ್ಮಕ್ಳಿಗೆ ಎಷ್ಟು ಕಷ್ಟ ಇರುತ್ತೋ ಏನೋ ನೆನೆಸ್ಕೊಂಡ್ರೆ ನನಗೆ ದುಃಖ ಆಗುತ್ತೆ. ಕೆಲವು ಹೆಣ್ಮಕ್ಳಿಗೆ ಪಾಪ ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ, ಅಥವಾ ಏನೇನು ಪಾಪ ಸಮಸ್ಯೆಗಳಿರುತ್ತೆ. ಸೊ ಹಾಗಾಗಿ ಈಗ ಹೊರಡಬೇಕು, ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ. ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಆಗುತ್ತೆ ಹೊರಡೋದು. ಸೊ ಹಾಗಾಗಿ ಅಷ್ಟೊಳಗೆ ಇಲ್ಲೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಇವೆಲ್ಲ ಸ್ವಲ್ಪ ಚೀಲಗಳ ಆರ್ಲಿ ಅಂತ ಹಾಕಿರೋದು. ನೋಡಿ ಬೇಜಾರಾಗ್ತಾ ಇದೆ ಇದೆಲ್ಲ ನೋಡ್ತಾ ಇದ್ರೆ. ನಮ್ಮದು ಕೊಟ್ಟಿಗೆ ನೋಡಿ, ನಮ್ಮ ಪುಟಾಣಿ ಒಂದೇ ಇದೆ, ಪುಟ್ಟ ಗಣೇಶ. ಶಗಣೇಶ್ ಮೆಲ್ರು ಓಯ್ ಪುಟ್ಟ ಗಣೇಶ. ನಾನು ಹೋಗೋ ಟೈಮಿಗೆ ಕರೆಕ್ಟಾಗಿ ಬಂತು ಅಜ್ಜಿ. ಇವತ್ತು ನಾನು ಹೊರಡ್ತಾ ಇದ್ದೆ, ನಾನು ಇವತ್ತು ಹೊರಡ್ತಾ ಇದ್ದೀನಿ. ಅಜ್ಜಿ ಕಳ್ಸೋಕೆ ಬಂದಿದೆ ಅಂತ ಹೇಳಕ್ ಬಂದರೆ ಯಾವಾಗ ಬಂದೆ ಅಂತ ಕೇಳ್ತೀನಿ. ಇಲ್ಲೇ ಇದ್ದೀನಲ್ಲ, ಒಂದು ವಾರದಿಂದ ಇಲ್ಲೇ ಇದ್ದೀನಿ, ಬರ್ತಾ ಇರ್ತೆ ಹೋಗ್ತಾ ಇರ್ತಾರೆ. ಅಂದರೆ ನಾನು ಅವಾಗವಾಗ ಮಗ್ಗೆ, ರಾಯರಕೊಪ್ಪಲು, ಚನ್ನಪುರ ಹೋಗ್ತಾ ಇರ್ತೀನಲ್ಲ. ಸೊ ಹಾಗಾಗಿ ಅಲ್ಲಿಂದ ಹೆಂಗೆ ಬಂದೆ ಅಂತ ಕೇಳ್ತಾ ಇದ್ದೀನಿ. ಇವತ್ತು ಹೋಗ್ತೀನಿ ನಾನು. ಇವತ್ತು ಹಾಂ, ಮತ್ತೇನು ಗೊತ್ತಿಲ್ಲ, ಇನ್ನೊಂದು 2 ತಿಂಗಳು ಆಗ್ತದೆ. ಇನ್ನೊಂದು 2 ತಿಂಗಳು ಲೇಟು. ಪಾಪ ಅಜ್ಜಿಗೆ ಬೇಜಾರಾಗ್ತಾ ಇದೆ. ತಿಂಡಿ ಏನು ರೊಟ್ಟಿ ಕೇಳಿಸಲ್ಲ, ಎಲ್ಲ ಸನ್ನೆ ಲೇಟು. ಪಾಪ ನೋಡಿ, ಆ್ಯಕ್ಚುಲಿ ಅಜ್ಜಿಗೆ ಬೇಜಾರಾಗ್ತದೆ. ಹೋತಿಯಾ ಅಂತ ಕೇಳೋದು. ಹಾಂ 3 ಸರಿ ಆಯ್ತು ಕೇಳಿ. ಇಷ್ಟು ಬೇಜಾರು ಮಾಡ್ಕೊತಿದ್ದೆ ನೋಡಿ ಅಜ್ಜಿಗೆ ಬೇಜಾರು. ಈಗ ನೀನು ಹೋಗೋ ಟೈಮಲ್ಲಿ ಅಳ್ಮನೆ ಹಿಡ್ಕೊ ಕೂತ್ಕೊಂಡು ನನಗೆ ಬೇಜಾರು ಮಾಡೋಕ್ಕೆ ನೀನು. ಆ್ಯಕ್ಚುಲಿ ನಾನು ಬಂದು 15 ದಿನ ಆಯಿತು. ಒಂದು ವಾರ ಹಬ್ಬಕ್ಕೆ ಅಂತ ಬಂದಿದ್ದು, ಇಲ್ಲೇ ಬಾಕಿ ಆಗಿದ್ದೆ ಒಂದು ವಾರ. ಇವಾಗ ಹೊರಡ್ತಾ ಇದ್ದೀನಿ. ಅಂದರೆ ನಾವು ಯಾವ ಥರನೂ ಯಾವಾಗಲೂ ಹಿಂಗೆ ಊರಿಂದ ಹೋಗುವಾಗ ನಮ್ಮ ಮಡ್ಲಕ್ಕಿ ಇದೆಲ್ಲ ಯಾವಾಗಲೂ ಕುಂಕುಮ ಇಟ್ಕೊಳಿಸ್ತಾರೆ ಅಷ್ಟೇ. ಬಟ್ ಈ ಸರಿ ನಾನು ಪೂಜೆಗೆ ಅಂತ ಬಂದಿದ್ನಲ್ಲ ಹಬ್ಬಕ್ಕೆ, ಆವಾಗ ಒಂದು ಹೆಣ್ಮಕ್ಳದ್ದು ಪತ್ರೆ ತೀರಿಸೋದು ಅಂತ ಇರುತ್ತಲ್ಲ, ಆವಾಗ ನಾವು ಪತ್ರೆ ತೀರಿಸಿದಾಗ ಹೆಣ್ಮಕ್ಳು ಪತ್ರೆ ತೀರಿಸಿದಾಗ ಅಮ್ಮ ಮನೆಯಿಂದ ಮಡ್ಲಕ್ಕಿ ತುಂಬಿ ಅವ್ರಿಗೆ ಅವ್ರ ಕೈಲಿ ಏನಾಗುತ್ತೆ ಅದು ಕೊಟ್ಟು ಕಳಿಸ್ತಾರಲ್ಲ. ಸೊ ಹಾಗಾಗಿ ಲಾಸ್ಟ್ ಟೈಮು ಒಂದು ಹೇಳಿದ್ದೆ ನಾನು, ನಮ್ಮ ಚಿಕನ್ನು ಮಟನ್ ಅಂತ ಮಾಡಿದ್ರಲ್ಲ, ಅವಾಗಲೂ ಪತ್ರೆ ತೀರ್ಸಕ್ಕೆ ಹೋಗಿದ್ದು. ಅದು ನಮ್ಮದು ಕುಮಾರಲಿಂಗೇಶ್ವರ ಅಂತ, ಅದು ಅಮ್ಮನ ಮನೆ ಮಂದೇವರು. ಇದು ಕೂಡ ನಮ್ಮ ಗ್ರಾಮ ದೇವತೆ ತೇಜಿರಮ್ಮ ಅಂತ. ಇದು ಕೂಡ ನಮ್ಮ ಪತ್ರೆ ತೀರಿಸ್ಬೇಕಾಗಿತ್ತು. ಹಾಗಾಗಿ ನಮ್ಮನೆಯವರಾಗಲಿ ಅಕ್ಕ ಬಾವ ನಾವು ಎಲ್ಲ ಫ್ರೀ ಆಗಿದ್ವಲ್ಲ, ಹಬ್ಬಕ್ಕೆ ಬಂದಿದ್ವಲ್ಲ, ಹಾಗಾಗಿ ಒಟ್ಟಿಗೆ ಇದ್ದಾಗ ಎಲ್ಲ ಪತ್ರೆ ತೀರ್ಸ್ಕೊಂಡ್ಬಿಡೋಣ ಅಂತ. ಪತ್ರೆ ತೀರ್ಸುವಾಗ ಗಂಡ ಹೆಂಡತಿ ಎಲ್ಲ ಇಬ್ಬರು ಜೊತೆಗಿರ್ಬೇಕಲ್ಲ, ಹಾಗಾಗಿ ಎಲ್ಲ ಒಟ್ಟಿಗೆ ಸೇರಿದ್ದು. ಮತ್ತೆ ಯಾವಾಗ ಫ್ರೀ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಇಲ್ಲಿ ಬಿಡಿ, ಇನ್ನೊಂದ್ಸರಿ ಬರ್ತೀನಿ ಅಜ್ಜಿ. ಹಾಗಾಗಿ ಹೋಗುವಾಗ ಮಡ್ಲಕ್ಕಿ ಹಾಕಿ ಕಳಿಸಿದ್ರಲ್ಲ ಅದು, ಮತ್ತೆ ನಮ್ಮ ಅಕ್ಕಂಗೊಂದು ಸ್ಯಾರಿ, ನನಗೊಂದು ಸ್ಯಾರಿ ನಮ್ಮಮ್ಮ ಮನೇಲಿ ಪಾಪ ಅವ್ರು ತಗೊಟ್ಟಿದ್ದು. ನಾವು ಸೆಲೆಕ್ಟ್ ಮಾಡಿ ನಿಮಗೆ ಇಷ್ಟ ಆಗುತ್ತೆ ಇಲ್ವೋ ದುಡ್ಡು ಕೊಟ್ಬಿಡ್ತೀನಿ ತಗೊಳ್ಳಿ ಅಂದರು. ನಾವು ಹಾಸನದಲ್ಲೇ ಶಾಪಿಂಗ್ ಮಾಡಿದ್ದು. ಇದು ತುಂಬ ಇಷ್ಟ ಆಯ್ತು, ಈ ಕಲರ್ ಇರಲಿಲ್ಲ. ಸೊ ಹಾಗಾಗಿ ಈ ಸೀರೆ ಒಂದು ತಗೊಂಡಿದ್ದೀನಿ ನೋಡಿ. ಮತ್ತು ಹಾಗೆಯೇ ಹೂವಿನ ಬುಟ್ಟಿ ಒಂದು ನಮ್ಮ ಅಮ್ಮ ಮನೇಲಿ ನನಗೊಂದು, ನಮ್ಮ ಅಕ್ಕಂಗೊಂದು ಒಂದೊಂದು ಬೆಳ್ಳಿದು ಹೂವಿನ ಬುಟ್ಟಿ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಮತ್ತು ಹಾಗೆ ಇನ್ನೊಂದು, ನಾನು ನಂದು ಫಸ್ಟ್ ಸ್ಯಾಲ್ರಿಲಿ ಆ್ಯಕ್ಚುಲಿ ನಮ್ಮ ಮನೆಯವ್ರಿಗಾಗಲಿ ನನ್ನ ಮಗಳಿಗಾಗಲಿ ಏನು ತಗೊಂಡಿರಲಿಲ್ಲ.
ಇದು ನನ್ನ ಮಗಳಿಗೆ ನಾನು ನನ್ನ ದುಡ್ಡಲ್ಲಿ ಮಾಡಿಸಿದಂಥದ್ದು. ಹೇಳ್ಬೇಕಂತ ಇರಲಿಲ್ಲ, ಬಟ್ ಇಷ್ಟೆಲ್ಲ ತೋರಿಸಿದ್ನಲ್ಲ, ಸೊ ಅದ್ರ ಜೊತೆ ಇದೊಂದು ತೋರಿಸೋಣ ಅಂತ ಅಷ್ಟೇ. ನಾನು ಯಾವಾಗಲೂ ಹಾಸನಲ್ಲಿ ರೂಪ ಜ್ಯುವೆಲರ್ಸಲ್ಲಿ ನಾನು ಮಾಡಿಸೋದು ಯಾವುದನ್ನಾದ್ರೂ ನಂಗೆ ಅದು ತುಂಬ ಇಷ್ಟ ಆಗಿಬಿಟ್ಟಿದೆ. ನನಗೆ ಏನೋ ಒಂಥರ ಖುಷಿ ಆಗುತ್ತೆ, ಅವರು ಚೆನ್ನಾಗಿ ಕೂಡ ರೆಸ್ಪಾನ್ಸ್ ಮಾಡ್ತಾರೆ. ಯತೀಶ್ ಸರ್ ಆಗಲಿ ಗಣೇಶ್ ಸರ್ ಆಗಲಿ ಹಾಕ್ಬಿಟ್ಟು ಬಂದೆ. ಬಟ್ ನಾನು ತುಂಬ ಇದು ಯೋಚನೆ ಮಾಡಿ ಮಾಡಿಸಿರೋ ಅಂಥದ್ದು. ಯಾಕಂದರೆ ಇದು ಈಗ ಹಾಕೊಂಡ್ರು ಇದು ನನಗೂ ಆಗುತ್ತೆ, ನನ್ನ ಮಗಳಿಗೂ ಕರೆಕ್ಟ್ ಸೈಜ್, ನನಗೂ ಕರೆಕ್ಟ್ ಸೈಜ್. ಸ್ಟಾರ್ಟಿಂಗ್ ಚಿಕ್ಕದ್ರಲ್ಲಿ ನಮ್ಮ ಪಪ್ಪ ಅಮ್ಮ ಎಲ್ಲ ಒಂದು ಸೆಟ್ ಮಾಡಿಸ್ಕೊಟ್ಟಿದ್ರು. ಅವಳಿಗೆ ಒಂದು ಸರ ಆಗಲಿ, ಬಳೆ ಆಗಲಿ, ಉಂಗುರ, ಓಲೆ, ಸೊಂಟಕ್ಕೆ ಪ್ರತಿಯೊಂದು ಮಾಡಿ ಕಳಿಸಿದ್ರು. ಮತ್ತು ಅದನ್ನು 4 ವರ್ಷ ಹಾಕ್ಬೋದಲ್ವ, ಮಕ್ಕಳು ಹುಟ್ಟಾಗ ತಗೊಂಡಾಗ ಒಂದು 4 ವರ್ಷ ಹಾಕ್ಬೋದು. ಆಮೇಲೆ ನನಗೆ ಅದು ನನ್ನ ಮಗಳಿಗೆ ಹಾಕಿರ್ಲಿಲ್ಲ, ಎಲ್ಲ ಇತ್ತು, ಬಟ್ ಬಳೆ ಒಂದು ಇರಲಿಲ್ಲ. ಬಟ್ ಅದು ಬಳೆ ಒಂದು ಮಾಡಿಸ್ಕೋಬೇಕು ಅಂತ ತುಂಬ ದಿನದಿಂದ ಹೇಳ್ತಿದ್ದೆ. ಹಾಗಾಗಿ ಈ ಸರಿ ನಾನು ಸತೀಶಿಗೆ ಹೇಳ್ತಿದ್ದೆ ಇಷ್ಟು ದಿನ ಮಾಡಿಸ್ಕೊಡಿ ಅಂತ. ಬಟ್ ಇವಾಗ ನನ್ನ ಕೈಲೇ ಮಾಡಿಸ್ಕೊಳಂಗೆ ಹೇಳ್ತೀನಿ. ಬಟ್ ಇವಳು ಕಾಲೇಜ್ವರೆಗೂ ಆಗುತ್ತೆ. ಹೇಗೆ ಅಂದರೆ ನೋಡಿ, ಇಲ್ಲಿ ಸ್ವಲ್ಪ ರಿಂಗ್ ಕೊಟ್ಟಿರ್ತಾರೆ, ಈ ಥರ ಹಾಕಿದರೆ ನನ್ನ ಮಗಳಿಗೆ ಕರೆಕ್ಟ್ ಸೈಜ್ ಆಗುತ್ತೆ. ಬಟ್ ಇದನ್ನೇ ನಾವು ಹಾಕೊಳ್ತೀವಿ ಅಂದರೆ ಹಿಂಗೆ ದೊಡ್ಡದು ಮಾಡ್ಬೋದು. ಮತ್ತು ಇನ್ನೂ ದೊಡ್ಡದು ಬೇಕು ಅಂದರೆ ಈ ಚೈನ್ ಕೆಳಗಡೆ ನೋಡಿ, ಚೈನ್ ಇಡ್ಸಿದ್ದೀನಿ ನಾನು ನೋಡಿ, ಇಲ್ಲಿ ನಾನು ಹುಕ್ ಹಾಕೋಬೋದು. ಕರೆಕ್ಟಾಗಿದೆ, ದೊಡ್ಡದು ಚಿಕ್ಕದು ಅಂತಲ್ಲ, ಈ ಸೈಜ್ ನಾವು ದೊಡ್ಡವ್ರು ಹಾಕಬೇಕು ಅಂದರೆ ಹಿಂಗಿರುತ್ತೆ, ಮಗಳಿಗೆ ಹಾಕುವಾಗ ಹೀಗಿರುತ್ತೆ. ಅವಳಿಗೆ ಕರೆಕ್ಟ್ ಪರ್ಫೆಕ್ಟ್ ಸೈಜ್ ಇದೆ. ಇದೆಂಥದ್ದು ವೇಸ್ಟ್ ಆಗಲ್ಲ, ಇನ್ನು ಕೊನೆಯವರೆಗೂ ಇದು ಅವಳಿಗೆ ಆಗುತ್ತೆ ಅಂಥದ್ದೇ 2 ಮಾಡಿಸ್ಕೊಂಡಿದ್ದೀನಿ ನೋಡಿ, 2 ನನ್ನ ಮಗಳಿಗೆ. ಅಂದರೆ ಕೈ ತುಂಬ ಕಾಣೋ ಥರ ಇರಬೇಕು, ಹಾಕ್ದಂಗೂ ಇರಬೇಕು ಅಂತ ಖುಷಿ ಇದೆ. ಸ್ವಲ್ಪ ದಪ್ಪದಾಗಿ ಮಾಡಿಸ್ಕೊಂಡಿದ್ದೀನಿ. ಇದು ನಾನು ಮಾಡಿಸ್ಕೊಂಡಿದ್ನಲ್ಲ, ನನ್ನ ಮಗಳಿಗೋಸ್ಕರ ಮಾಡಿಸಿದ್ನಲ್ಲ ಅಂತ ಹಾಗಾಗಿ ತೋರಿಸ್ದೆ ಅಷ್ಟೇ. ಚೆನ್ನಾಗಿತ್ತಾ? ಚೆನ್ನಾಗಿತ್ತೆ. ನಮ್ಮ ಬೆಂದಮ್ಮಜ್ಜಿಗಂತೂ ಬೇಜಾರು. ನಾನು ಬಂದು 1 ವಾರ ಇದ್ದು ಹೋಗುವಾಗ ಅಷ್ಟು ಬೇಜಾರು ಮಾಡ್ಕೊಳ್ಳುತ್ತೆ. ಅಜ್ಜಿ ಮತ್ತೆ ಯಾವಾಗ ಬರ್ತೀಯ ಅಂತ. ಹಾಗೆ ಎಲ್ಲರೂ ಅಜ್ಜಿ ಜೊತೆ ಒಂದು ಫೋಟೋ ತೆಕ್ಕೊಂಡು ಹಾಗೆ ನಾವು 4 ಜನ ಒಂದು 2-3 ಫೋಟೋ ತೆಕ್ಕೊಂಡು ಹಾಗೆ ಅಷ್ಟರೊಳಗೆ ನನ್ನ ತಮ್ಮ ಬಂದೆ. ನನ್ನ ತಮ್ಮ ಈ ಸರಿ ಬೆಂಗಳೂರು ಕರ್ಕೊಂಡು ಹೋಗ್ತಾ ಇರೋದು. ಹಾಗಾಗಿ ಹಾಗೆ ಕಾರ್ನ ವಾಶ್ ಮಾಡಿ ಹಾಗೆ ಒಂದು ಪೂಜೆ ಮಾಡ್ದು. ಅಲ್ಲಿ ನೋಡ್ಕೊಂಡು ಪೂಜೆ ಮಾಡೋ, ಒಳ್ಳೆದಾಗಲಿ ಅಂತ ಅನ್ನೋ. ಅಜ್ಜಿ ನೋಡಿ ಎಷ್ಟು ಬೇಜಾರು ಮಾಡ್ಕೊಂಡಿದ್ದೆ. ಅಜ್ಜಿಗೂ ಬೇಜಾರು, ಅಜ್ಜಿ ನೋಡ್ತಿದ್ರೆ ನನಗೂ ಬೇಜಾರು. ನಾನು ಬರೋ ಟೈಮಿಗೆ ಬಂದರೆ ಅಜ್ಜಿ ನಿಜವಾಗ್ಲೂ ನಂಗೆ ಬೇಜಾರಾಗುತ್ತೆ. ಸರಿ ಅಜ್ಜಿ ಬರ್ತೀವಿ. ಇನ್ನು 2 ತಿಂಗಳು ಬಂದ್ಬಿಡ್ತೀನಿ. ಸರಿ ಬಾಯ್ ಅಜ್ಜಿ. ಯಾಕಂದರೆ ನಾನು ಇದ್ದಾಗ ಬಂದು ಬರೀ 1 ನಿಮಿಷ 5 ನಿಮಿಷ ಕೂತ್ಕೊಂಡ್ಬಿಟ್ಟು ಬಾಗಿಲು ಹಾಕ್ಕೊಬರ್ತೀನಿ ಅಂತ ಹೋಗ್ತದೆ. ಬಟ್ ನಾನು ಹೊರಡೋ ಟೈಮಿಗೆ ಬಂದು ತುಂಬ ಹೊತ್ತು ಕೂತ್ಕೊಂಡಾಗ ನನಗೆ ಬೇಜಾರಾಗ್ತಾ ಇರುತ್ತೆ ಪಾಪ. ಬಾಯ್. ಅಯ್ಯೋ ಅಷ್ಟೇ ಬೇಜಾರು ಅಜ್ಜಿಗೆ. ಹಾಗೆ ಹೋಗ್ತಾ ರೋಡಲ್ಲಿ ಹಾಗೆ ಚಳಿ ಎಲ್ಲ ಇತ್ತು ಸ್ವಲ್ಪ. ಹಾಗಾಗಿ ಜೋಳ ತಗೊಂಡು ತಿನ್ಕೊಂಡು ನಾನು, ಅಮ್ಮು, ನನ್ನ ಮಗಳು ಎಲ್ಲ ಹೊರಟು. ನಮ್ಮ ಪುಟಾಣಿನೂ ಅವ್ರ ಡ್ಯಾಡಿ ನೋಡಿ 1 ವಾರ ಆಗಿತ್ತಲ್ಲ, ಅದಕ್ಕೆ ಖುಷಿ. ಅದರಲ್ಲೂ ಕಾರಲ್ಲಿ ಕೂತ್ಕೊಳ್ಳೋದು ಅಂದ್ರೆ ಅಷ್ಟು ಇಷ್ಟ ಇದಕ್ಕೆ. ಪಾಪನಿ ಹಂಗೆಲ್ಲ ಹೋಗೋರು ಬರೋರಿಗೆಲ್ಲ ಜೋರು ಮಾಡಬಾರ್ದು ರಜಾ, ಹೊಡೆದಾಕ್ಬಿಡ್ತಾರೆ ನಿನ್ನ. ಅಕ್ಕು ನಿಂಗೆ ಕೊದ್ದಂಗೆ ಏನು ತಿಂತಿದೆ? ಈಚೆ ಬನ್ನಿ ಪಾಪಣಿ, ಒಳಗೆ ಬನ್ನಿ. ನಮ್ಮನೆ ಬಂಗಾರು ಇದು, ಪುಟ್ಟಲಕ್ಷ್ಮಿ ನಮ್ಮನೆದಿದ್ದು. ಒಳಗೆ ಬಂಗಾರಿ, ನಮ್ಮನೆ ಪುಟ್ಟಲಕ್ಷ್ಮಿ. ಹಂಗೆ ಇಷ್ಟಾಗ್ಬಿಟ್ಟಿನಿ ನಿನ್ನ. ನೋಡಿ ಇವಾಗ ನಾನು ಊರಿಂದ ಬಂದೆ. ನಮ್ಮಮ್ಮ ಏನೇನೋ ಕೊಟ್ಟು ಕಳಿಸಿದ್ದಾರೆ. ಮತ್ತು ಚಟ್ನಿ, ಇದೊಂಥರ ಚಟ್ನಿ. ನಮ್ಮನೆಗೆ ಒಬ್ರು ಆಂಟಿ ಬರ್ತಾರೆ. ಇದೊಂದು ಚಟ್ನಿ ನೋಡಿ. ನಮ್ಮಮ್ಮ ಫಿಶ್ ಫ್ರೈ ಕೊಟ್ಟು ಕಳಿಸಿದ್ದಾರೆ, ನಮ್ಮನೆಯವ್ರಿಗೆ ತುಂಬ ಇಷ್ಟ ಅಂತ. ಇದು ಕೂಡ ಅದೇ. ಮತ್ತು ಚಿಕನ್, ಕಡುಬು, ಶಾವಿಗೆ, ನಾಟಿ ಕೋಳಿ ಸಾಂಬಾರ್, ಫಿಶ್ ಫ್ರೈ, ನಾಟಿ ಕೋಳಿ ಮೊಟ್ಟೆ ನನ್ನ ಮಗಳಿಗೆ ಅಂತ. ಹಾಗೆ ನಾನು ಊರಿಂದ ಬರುವಾಗ ಈ ಸರಿ ಸುಭಾಷಿತಗಳು ಓದೋ ಅಭ್ಯಾಸ ಇತ್ತು, ಮತ್ತೆ ಬರೆಯೋ ಅಭ್ಯಾಸನೇ ಇತ್ತು. ಸ್ವಲ್ಪ ಅದು ಬರೆದಿಟ್ಕೊಂಡಿದ್ದೆ ನೋಡಿ. ಈ ತರ ಸುಭಾಷಿತ ಬರೋದು ಮುಂಚೆ ಅಲ್ಲ, ಈಗಲೂ ಬರುತ್ತೆ. ನಾ ಈಗ ಪೇಪರ್ ಓದೋ ಅಭ್ಯಾಸ ಬಿಟ್ಬಿಟ್ಟಿದ್ದೀನಿ. ಸೊ ಮುಂಚೆ ನೋಡಿ ಪ್ರಜಾವಾಣಿಲಿ ಇದೆಲ್ಲ ಬರ್ತಾಯಿತ್ತು, ಈ ಥರ ಸುಭಾಷಿತಗಳು ನೋಡಿ. ಇಷ್ಟೇ ಬರೀ 2 ಲೈನು 3 ಲೈನ್ ಇರುತ್ತೆ, ಅದ್ರ ಮೀನಿಂಗ್ ತುಂಬ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮುಂಚೆ ಡೈರಿ ಬರೆಯೋ ಅಭ್ಯಾಸ ಇತ್ತು, ಈಗ ಸ್ವಲ್ಪ ಬಿಟ್ಬಿಟ್ಟಿದ್ವಿ ಎಲ್ಲ. ನೋಡಿ ತುಂಬ ಬರ್ತಿದ್ದೆ. ಯಾಕೆ ಬರ್ಕೊಳ್ತಿದ್ದೆ ಅಂದ್ರೆ ಈ ತರ ಪೇಪರ್ಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಈಗಲೂ ಇದೆ ಅದು. ಮತ್ತೆ ಪಿನ್ ಹೊಡೆದು ಇಟ್ಟಿದ್ದೆ ನಾನು. ಅದು ಸ್ವಲ್ಪ ದಿನ ಆದಂಗ ಅಲ್ಲಲ್ಲೇ ಕಟ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಆಮೇಲೆ ವೇಸ್ಟ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಬರೆಯಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಹಾಗಾಗಿ ನೋಡಿ ಸ್ವಲ್ಪ ಬರ್ದಿದ್ದೀನಿ. ನಂದು ಹಳೇ ಡೈರಿ ಇತ್ತು. ನಂಗೆ ಸ್ವಲ್ಪ ಮೊದಲಿಂದ ಸ್ವಲ್ಪ ಡೈರಿ ಬರೆಯೋ ಅಭ್ಯಾಸ. ದೇವರ ಭಕ್ತೆ ನಾನು. ನಮ್ಮ ಅಜ್ಜಿ ತೀರೋಗಿದ್ರು. ಸೊ ಅವಾಗೆಲ್ಲ ಸ್ವಲ್ಪ ದುಃಖದಲ್ಲಿ ಸ್ವಲ್ಪ ಬರೆದಿದ್ದೆ. ಒಂದು 25 ಲೆಟರ್ ಬರೆದಿದ್ದೆ. ಅವೆಲ್ಲ ಈಗ ಮೊನ್ನೆ ತೆಗೆದು ನೋಡಿದಾಗ ಸ್ವಲ್ಪ ತುಂಬ ಖುಷಿ ಆಗ್ತಾಯಿತ್ತು. ಸೊ ಹಾಗಾಗಿ ತಗೊಬರೋಣ ಅಂತ ತಗೊಬಂದೆ ನೋಡಿ. ಅದರಲ್ಲಿ ನಂದು ರಿಸಲ್ಟ್ ಬಂದಿದ್ದು ಎಲ್ಲ ಪಾಸ್ ಆಗಿದ್ದು ಮತ್ತು ಫೇಲ್ ಆಗಿದ್ದು ಬರ್ದಿದ್ದೀನಿ.
ಎಲ್ಲ ಬರೆದಿದ್ದೀನಿ. ಈಗ ಅವೆಲ್ಲ ನೋಡ್ತಾ ನೋಡ್ತಾ ನಂಗೆ ಖುಷಿ ಅನಿಸ್ತಿತ್ತು. ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಅವಾಗ ಆಟೋಗ್ರಾಫ್ ಎಲ್ಲ ಬರ್ಕೊಟ್ಟಿದ್ರು. ನನ್ನ ಇವರು ಕ್ಲಾಸ್ಮೇಟ್ ಹಾಸ್ಟೆಲಲ್ಲಿ ನಮ್ಮ ರೂಮ್ಮೇಟ್ ಇವರು ರೂಪಾ ಅಂತ. ಈಗ ಕಾಂಟ್ಯಾಕ್ಟಲ್ಲಿ ಇಲ್ಲ, ಬಟ್ ಸಿಕ್ಕಿದ್ರೆ ತುಂಬ ಖುಷಿಯಾಗುತ್ತೆ. ಇದು ನಮ್ಮೂರು ದೀಪು ಅಂತ. ಇವೆಲ್ಲ ಓದೋಕ್ಕೆ ಖುಷಿಯಾಗುತ್ತೆ ನನಗೆ. ಈಗೆಲ್ಲ ಓದ್ಬಿಟ್ಟು ಅವ್ರಿಗೆಲ್ಲ ವಾಟ್ಸಪ್ ಮಾಡಿದ್ದೀನಿ. ನೋಡಿ ಹೇಗೆಲ್ಲ ಬರ್ದಿದ್ದೀನಿ, ನಾನು ಹೆಂಗೆ ಇಟ್ಕೊಂಡಿದ್ದೀನಿ ಅಂತ. ನನ್ನ ಫ್ರೆಂಡ್ ನಾಗು, ನಮ್ಮ ಅನಿಶಾ ಮೇಡಮ್ ಅವ್ರು ನೋಡಿ, ಇವರು ಯಾವಾಗಲೂ ನನ್ನ ಈಗಲೂ ಕಾಂಟ್ಯಾಕ್ಟಲ್ಲಿದ್ದಾರೆ. ನಮ್ಮೂರ ಪಕ್ಕ ದಿನ ಫೋನ್ ಕಡಿಮೆ, ಸ್ವಲ್ಪ ಮೆಸೇಜ್ ಎಲ್ಲ ನೋಡ್ತಾ ಇದ್ದೀವಿ. ಇವಾಗೆಲ್ಲ ವಾಟ್ಸಪ್ ಮಾಡಿದ್ದೀನಿ. ತುಂಬ ಖುಷಿಯಾಗುತ್ತೆ ನನಗೆ. ಡೈರಿ ಮಾತ್ರ ಯಾವ್ಯಾವ ಕಾಲದ್ದು ಗೊತ್ತಿಲ್ಲ, ಒಟ್ಟಿನಲ್ಲಿ ಡೈರಿ ಇದ್ದದ್ದ ಉಪಯೋಗಿಸ್ಕೊಂಡಿದ್ದೀನಿ. ಅದು ಕಟ್ ಮಾಡ್ಕೊಂಡು, ಮತ್ತು ದಾರಿದೀಪ ಅಂತ ಬರೋದು ಅದು, ಮತ್ತು ಒಂದು ಮಾತು ಅಂತ ಬರೋದು, ಸುಭಾಷಿತ ನೋಡಿ ಬರೀ ಒಂದೇ ಲೈನು, ಎಷ್ಟು ಮೀನಿಂಗ್ ಇರುತ್ತೆ ಇದರಲ್ಲಿ. ಏನು ಓದು ಹೋಗ್ಲಿ ಅದೊಂದು ಲೈನ್. ಏನು, ನಮ್ಮ ಮಾತಿಗಿಂತ ನಮ್ಮ ಜೀವನವೇ ನಮ್ಮ ಬಗ್ಗೆ ಹೇಳುವಂತಾಗಲಿ ಅಂತ. ಇದರ ಅರ್ಥ ಎಷ್ಟು ದೊಡ್ಡ ಸ್ಟೋರಿ ನೋಡಿ, ಬರೀ ಒಂದೇ ಲೈನು. ನಂಗೆ ಇದು ತುಂಬಾ ಇಷ್ಟ. ನಂಗೆ ದಪ್ಪ ಅಕ್ಷರದ ಬುಕ್ ಓದಕ್ ಇಷ್ಟ. ನಾನು ನೋಡಿ ನಮ್ಮ ರಾಯರ್ಕೋಟ್ಲಿಂದ ಕೇಕ್ ತಗೊಬಂದಿದ್ದೆ, ನಮ್ಮೂರ್ ಕೇಕ್ ಅಂತ ತಗೊಬಂದಿದ್ದೆ. ಕೇಕ್ ಎಲ್ಲ ಓಪನ್ ಮಾಡಾಯ್ತಾ? ಇಲ್ಲ, ಇನ್ಸಿಲ್ ಮಾಡಿಲ್ಲ. ತುಂಬಾ ಖುಷಿ ನನಗೆ. ಮೊದ್ಲು ಹೆಂಗೆ ಅಂದ್ರೆ, ನಾನು ಕೆಲವು ವರ್ಷ ಅಲ್ಲೇ ಕಲ್ಲಾರಿಂದ ಚನ್ನಪುರ ಅಂತ ನಮ್ಮ ದೊಡ್ಡಪ್ಪನ ಮನೆ ಇತ್ತು. ಸೊ ಅಲ್ಲೂ ಓದ್ತಾ ಇದ್ದೆ ನಾನು. ಅವಾಗ ಒಂದು ಪೇಪರ್ ತಗೋದ್ರು ಇದು ನಮ್ಮೂರಿಂದು. ನಾನು ಸಾಟರ್ಡೆ ಸಂಡೇ ಕಲ್ಲರಿಗೆ ಬರ್ತಾ ಇದ್ದೆ. ಮತ್ತು ಅಲ್ಲಿಂದ ನಾನು ಸೋಮವಾರ ನಾನು ಚನ್ನಪುರಕ್ಕೆ ನಮ್ಮ ದೊಡ್ಡಮ್ಮನ ಮನೆಗೆ ಓದೋಕ್ಕೆ ಅಂತ ಹೋಗ್ತಿದ್ದೆ. ನಮ್ಮ ಅಮ್ಮ ಅವಾಗ ಇಲ್ಲಿ ಸ್ನಾನ ಮಾಡಿಸಿ ಹೂ ಎಲ್ಲ ಮಾಡಿಸಿ ತಲೆ ಎಲ್ಲ ಬಾಚಿ ಕಳಿಸಿರೋರು. ಆ ಹೂ ಕೂಡ ಬಾಡೋದ್ರೂ ಇದು ನಮ್ಮೂರಿಂದು, ನಮ್ಮನೆ ಮಣ್ಣಲ್ಲಿ ಬೆಳೆದಿರೋದು ಅಂತ ಹೇಳಿ ಮತ್ತೆ ಕಿತ್ಕೊಂಡ್ಬಂದು ಅದೇ ಶನಿವಾರ ಭಾನುವಾರ ತಗೊಬಂದು ನಮ್ಮೂರಿಗೆ ಬಿಸಾಕ್ತಾ ಇದ್ದೆ ನಾನು. ಅಷ್ಟು ಪ್ರೀತಿ ನನಗೆ. ನಮ್ಮಲ್ಲೇ ಬೆಳೆದಿರೋ ಅಂಥ ತರಕಾರಿಗಳನ್ನ ಕೊಟ್ಟು ಕಳಿಸಿದ್ರು. ಅದ್ರಲ್ಲಿ ಮಿಸ್ ಆಗಿ ಎಲ್ಲೋ ಒಂದು ಸಿಲ್ವಾರ್ದು ಎಲೆ ಬಂದ್ಬಿಟ್ಟಿತ್ತು. ಅದರಲ್ಲಿ ಎಷ್ಟು ನನ್ನ ಭಾವನೆಗಳು ಬಂತು ಅಂದರೆ, ಬರೀ ಒಂದು ದಿನದಲ್ಲಿ ಆ ಒಂದು ಸೆಕೆಂಡ್. ಕೆಲವೊಂದು ಓದ್ತೀನಿ, ನನಗೆ ಕೆಲವೊಂದು ಗಮನ ಇರುತ್ತೆ, ಕೆಲವೊಂದು ಯಾರು ಬರ್ದಿರೋದು ಅಂತ ಇರಲ್ಲ. ಮತ್ತು ಇನ್ನೊಂದು ಅಂದರೆ, ನನಗೆ ಆಗಿದ ಅನುಭವ ನಂಗೆ ಏನು ಅನಿಸುತ್ತೆ ಅದು ನಾನು ಎಲ್ಲಾದರೂ ಒಂದು ಕಡೆ ನಾನು ಓದಿರ್ತೀನಿ. ಅವಾಗ ಅನಿಸುತ್ತೆ ನನಗೆ ಓದಿರೋದನ್ನೇ ನಾನು ಫಾಲೋ ಮಾಡ್ತಿಲ್ಲ, ಬಟ್ ನನಗಾಗಿರೋ ಅನುಭವ ಕೂಡ ಇಲ್ಲ ಬರ್ದಿದೆ ಅಂತ ಅನಿಸುತ್ತೆ ನನಗೆ. ಮತ್ತು ಕೆಲವೊಂದು ಇಂಗ್ಲೀಷ್ ಬೇರೆ ಬರೆದ್ಬಿಟ್ಟಿದ್ದೀನಪ್ಪ. ಆವಾಗ ನಾವು ಈಗ ಒಂದು 7-8 ವರ್ಷದಿಂದ ವಾಟ್ಸಪ್ಪು ಎಲ್ಲ ಇರಲಿಲ್ಲ ಅಲ್ವಾ. ಅವಾಗ ಮಾಮೂಲಿ ಮೆಸೇಜ್ಗಳು ಬರೋದು, ಅದರಲ್ಲಿ ತುಂಬ ಜೋಕ್ಗಳೆಲ್ಲ ಇದ್ವಲ್ಲ. ಸೊ ಅವು ಕೂಡ ನಾನು ಬರೆದಿಟ್ಕೊಂಡಿದ್ದೆ. ನೋಡೋಣ ಇನ್ನು ಉಳಿದ್ರೆ ಆದರೆ ಈಗೇನಿಲ್ಲ, ವಾಟ್ಸಪ್ಪು ಫೇಸ್ಬುಕ್ ಯೂಟ್ಯೂಬಲ್ಲಿ ಎಲ್ಲ ಕಡೆ ಸಿಗುತ್ತಲ್ವ. ಸೊ ಹಾಗಾಗಿ ಈಗ ನಾನು ಬರೆಯೋದು ಕಡಿಮೆ ಮಾಡಿದ್ದೀನಿ. ಈಗ ಬರ್ದಿರೋ ಅಷ್ಟು ನಾನು ಓದಬೇಕು ಅಂತ ಆಸೆ ಆಗಿದೆ. ಯಾಕಂದರೆ ತುಂಬ ಹಳೆಯ ಟೈಮಲ್ಲಲ್ವ ಬರೆದಿದ್ದು, ತುಂಬ ವರ್ಷಗಳ ಹಿಂದೆ. ಈಗ ಇವೆಲ್ಲ ಮೆಲ್ಕ್ ಹಾಕಬೇಕು ಅಂತ ಆಸೆ ಆಗಿಬಿಟ್ಟಿದೆ. ಇವತ್ತಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಧನ್ಯವಾದಗಳು.